ಮಾಡಿ ವಿಚಾರ ಮಾಡಿ ಮಾಡು ಲೆಕ್ಕ ಇರ್ತಾವ, ಬಾಯದಿಂದೇ ಬರ್ತಾವ. ಭಾಳ ಸರಳ, ಎಕ್ದಮ್ ಭಾರಿ ಸರಳ, ಭಾಳ ಸರಳ. ಒಂದು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು ಅಷ್ಟೇ. 2 ಪೆನ್ಸಿಲ್ಗಳ ಬೆಲೆ 2 ರೂಪಾಯಿಗಳು. ಒಂದು ಬಾಲ್ ಪೆನ್ ಬೆಲೆಯೂ ಸಹ 2 ರೂಪಾಯಿಗಳು. ಹಾಗಾದರೆ 4 ಪೆನ್ಸಿಲ್ ಮತ್ತು 2 ಬಾಲ್ ಪೆನ್ನುಗಳ ಬೆಲೆ ಎಷ್ಟು ಅಂತ ಕೇಳ್ಯಾರ ಅವರು. ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ಮಾಡಿರಿ. 2 ರೀತಿ ಒಳಗೆ ಇದನ್ನು ಮಾಡ್ಬೋದು, ಬಾಯದಿಂದೊಂದು ಮಾಡ್ಬೋದು. ಭಾಳ ಮೆಂಟಲ್ ಎಬಿಲಿಟಿ ಅದ, ಭಾಳ ವಿಚಾರ ಮಾಡಿ ಗಣಿತಗಳನ್ನು ನೀವು ಮಾಡಬೇಕಾಗ್ತದೆ. ಲಕ್ಷ ಕೊಟ್ಟು ನೋಡ್ರಿ. ಮಾಡೋದಾತಂದ್ರೆ ನೋಡ್ರಿ, ನಾ ತಿಳಿಸ್ತನು, ಲಕ್ಷ ಕೊಟ್ಟು ನೋಡ್ರಿ. 2 ಪೆನ್ಸಿಲ್ಗಳ ಬೆಲೆ 2 ರೂಪಾಯಿ. ಅವ್ರು 8 ಪೆನ್ಸಿಲ್ ಕೇಳ್ಯಾರ, 4 ಪೆನ್ಸಿಲ್ ಕೇಳ್ಯಾರ. ನೋಡ್ರಿ, 2 ಪೆನ್ಸಿಲ್ಗಳ ಬೆಲೆ 2 ಪೆನ್ಸಿಲ್ಗಳ ಬೆಲೆ 2 ರೂಪಾಯಿ. ಆದರೆ 4 ಪೆನ್ಸಿಲ್ಗಳ ಬೆಲೆ ಎಷ್ಟು? ಸರಳ ತಿಳ್ಕೊಬೇಕು ಗಣಿತಗಳನ್ನು. 4 ಪೆನ್ಸಿಲ್ಗಳ ಬೆಲೆ ಎಷ್ಟು? 4 ಗುಂಡ್ಲೆ 2 ಡಿವೈಡೆಡ್ ಬೈ 2. 2 ಒಂದಲೇ 2 ಒಂದಲೇ ಬರೋಬ್ಬರಿ 4 ರೂಪಾಯಿ ಆಯ್ತು. ಇನ್ನು ಒಂದು ಬಾಲ್ ಪೆನ್ನದ ಬೆಲೆ ಎಷ್ಟು? ಒಂದು ಬಾಲ್ ಪೆನ್ ಬೆಲೆ ಬರೋಬ್ಬರಿ 2 ರೂಪಾಯಿ. ಸರಿಯಾಗಿ ಅರ್ಥ ಮಾಡ್ಕೊರಿ. ಆಮೇಲೆ ಎಷ್ಟು? 2 ಬಾಲ್ ಪೆನ್ನುಗಳ ಬೆಲೆ ಎಷ್ಟು? 2 ಬಾಲ್ ಪೆನ್ನುಗಳ ಬೆಲೆ ಬರೋಬ್ಬರಿ ಎಷ್ಟು? 2 ಗುಂಡ್ಲೆ 2 ಡಿವೈಡೆಡ್ ಬೈ 1 ಈಸ್ ಈಕ್ವಲ್ ಟು 4 ರೂಪಾಯಿ. ಪೆನ್ನಿಗಾಗಿ 4 ರೂಪಾಯಿ ಆಯ್ತು, ಪೆನ್ಸಿಲ್ಗಾಗಿ 4 ರೂಪಾಯಿ ಆಯ್ತು. ಒಟ್ಟು ಬೆಲೆ ಬರೋಬ್ಬರಿ, ಒಟ್ಟು ಬೆಲೆ ಈಸ್ ಈಕ್ವಲ್ ಟು 4 + 4 ಈಸ್ ಈಕ್ವಲ್ ಟು 8 rupees. 8 ರೂಪಾಯಿ. ಉತ್ತರ ಸಂಖ್ಯೆ ಹುಡುಕಾಡ್ರಿ ನೋಡೋಣ. ಬಿ. ಸ್ವಲ್ಪ ಸರಳ, ಸಾವಧಾನವಾಗಿ ಗಣಿತಗಳನ್ನು ಹಚ್ಕೋಬೇಕು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾಕಂದ್ರೆ ಇನ್ನು ಬಾಯಲ್ಲಿ ಹ್ಯಾಂಗೆ ಮಾಡ್ಬೇಕು ಅದನ್ನು ಅರ್ಥ ಮಾಡ್ಕೋರಿ. 2 ಪೆನ್ಸಿಲ್ಗಳ ಬೆಲೆ 2 ರೂಪಾಯಿ ಅಂದ್ರೆ ಒಂದು ಪೆನ್ಸಿಲ್ಗೆ ಎಷ್ಟಾಯ್ತು? 1 ರೂಪಾಯಿ ಆಯ್ತು. 4 ಒಂದಲೇ 4 ರೂಪಾಯಿ. ಬಾಯಲ್ಲೇನೆ ಹೆಂಗೆ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ನಾ ರೀತಿ ಪ್ರಕಾರ ಮೊದಲು ಕಲಿಸೋದು ನನ್ನ ಪದ್ಧತಿ. ಯಾಕಂದ್ರೆ ಇಷ್ಟೆಲ್ಲ ಮಾಡೋದಕ್ಕಿಂತಲೂ ಏನು ಮಾಡಬೇಕು? ಒಂದರದ್ದು ತಗೋರಿ. 2 ಪೆನ್ಸಿಲ್ಗಳ ಬೆಲೆ 2 ರೂಪಾಯಿ ಆದ್ರೆ ಒಂದು ಪೆನ್ಸಿಲ್ ಬೆಲೆ ಎಷ್ಟಾಯ್ತು? 1 ರೂಪಾಯಿ ಆಯ್ತು. 4 ಪೆನ್ಸಿಲ್ ಬೆಲೆ 4 ರೂಪಾಯಿ ಆಯ್ತು. ಹಚ್ಚಿರಿ 4 ರೂಪಾಯಿ. ಇನ್ನೊಂದ್ಸಲ ನೋಡ್ರಿ, 2 ಪೆನ್ಸಿಲ್ಗಳ ಬೆಲೆ 2 ರೂಪಾಯಿ ಆದ್ರೆ ಒಂದು ಪೆನ್ಸಿಲ್ಗೆ ಎಷ್ಟಾಯ್ತು? 1 ರೂಪಾಯಿ ಆಯ್ತು. 4 ಪೆನ್ಸಿಲ್ 4 ಗುಂಡ್ಲೆ 1 4 ರೂಪಾಯಿ ಆಯ್ತು. ಒಂದು ಪೆನ್ನಿಗೆ ಎಷ್ಟಾಯ್ತು? 2 ರೂಪಾಯಿ. 2 ಪೆನ್ನಿಗೆ ಎಷ್ಟು? 2 2 4 ಪ್ಲಸ್ 8 ರೂಪಾಯಿ ಆಯ್ತು. ನೋಡ್ರಿ ಎಷ್ಟು ಸರಳದ ಲೆಕ್ಕದ ತಿಳ್ಕೊಳ್ಳೋದು. ಮಾಡಾಗಾದ್ರೆ ಬಾಯದಿಂದ ಮಾಡಬೇಕಾದ್ರೆ ಯಾವ ರೀತಿ ಉಪಯೋಗ ಮಾಡಬೇಕು, ರೀತಿ ಪ್ರಕಾರ ಮಾಡಬೇಕಾದ್ರೆ ಯಾವ ರೀತಿ ಒಳಗೆ ಗಣಿತ ಮಾಡಬೇಕು, 2 ರೀತಿ ಕಲಿಸಿದ ನಾನು ನಿಮಗೆ. ಒಂದು ಹೆಂಗ ಅದನ್ನು ಇದಕ್ಕಿದ್ದಂಗೆ ಇಟ್ಕೋರಿ. 2 ಪೆನ್ಸಿಲ್ಗಳ ಬೆಲೆ 2 ರೂಪಾಯಿ ಆದ್ರೆ 4 ಪೆನ್ಸಿಲ್ಗಳ ಬೆಲೆ ಎಷ್ಟು? 4 ರೂಪಾಯಿ. ಓಕೆ, ಇದು ರೀತಿ ಪ್ರಕಾರ ಏನು ತಪ್ಪುದಿಲ್ಲ ಇದು ಗಣಿತ. ಅಲ್ಲಿ ನೋಡ್ರಿ, ಒಂದು ಬಾಲ್ ಪೆನ್ನದ ಬೆಲೆ 2 ರೂಪಾಯಿ ಆದರೆ 2 ಬಾಲ್ ಪೆನ್ನುಗಳ ಬೆಲೆ 4 ರೂಪಾಯಿ. ಒಟ್ಟು ಬೆಲೆ ಬರೋಬ್ಬರಿ 4 + 4 = 8. ಈಗಂತೂ ನೀವು ಬಂತ. ಇಲ್ಲಿ ಏನು ಮಾಡಿ ಅನ್ನ ಸ್ವಲ್ಪ ಅರ್ಥ ಮಾಡ್ಕೋರಿ. 2 ಪೆನ್ಸಿಲ್ಗಳ ಬೆಲೆ 2 ರೂಪಾಯಿ ಆದ್ರೆ ಒಂದು ಪೆನ್ಸಿಲ್ಗೆ ಎಷ್ಟು? 1 ರೂಪಾಯಿ ತಗೋರಿ. ಇಲ್ಲಿ ಹೆಂಗಾದ್ರೂ ಒಂದು ಬಾಲ್ ಪೆನ್ನದ ಬೆಲೆ ಕೊಟ್ಟ ನಿಮ್ಮ ತಲೆನೋವನ್ನೇ ಇಲ್ಲ. ಒಂದು ಬಾಲ್ ಪೆನ್ನದ ಬೆಲೆ ಕೊಟ್ಟ 2 2 4 ರೂಪಾಯಿ ಆಯ್ತು. ಇಲ್ಲಿ ಏನು ಮಾಡಬೇಕು? ಒಂದು ಪೆನ್ಸಿಲದ ಬೆಲೆ ತಗೋಬೇಕು. 2 ಪೆನ್ಸಿಲ್ಗೆ 2 ರೂಪಾಯಿ ಆದರೆ ಒಂದು ಪೆನ್ಸಿಲ್ಗೆ 1 ರೂಪಾಯಿ ಆಯ್ತು. 1 ಗುಂಡ್ಲೆ 4 4 ರೂಪಾಯಿ. ಒಂದು ಪೆನ್ನಿಗೆ 2 ರೂಪಾಯಿ, 2 ಪೆನ್ನಿಗೆ 4 ರೂಪಾಯಿ. 4 + 4 8. ಬಾಯಲ್ಲಿ ಹಾಕಿ ಹುಡುಗರು ಶಾರ್ಪ್ ಮೈಂಡೆಡ್ ಇರ್ತಾವೆ. ಇದನ್ನು ರೀತಿ ಪ್ರಕಾರ ಮಾಡ್ಬೋದು, ಬಾಯಲ್ಲೂ ಮಾಡ್ಬೋದು. ಚೆನ್ನಾಗಿ ತಿಳ್ಕೊರಿ ಗಣಿತಗಳನ್ನು. ಇನ್ನೊಂದ್ಸಲ ನಾ ಹೆಂಗೆ ತಿಳಿಸಿ ಹೇಳಿನು, ರೀತಿ ಪ್ರಕಾರ ಕಲಿಬೇಕು, ಬಾಯಲ್ಲಿಂದ ಹೆಂಗೆ ಮಾಡಬೇಕು. ಒಂದು ವಸ್ತುವಿನ ಬೆಲೆ ತಗೋಬೇಕು.
2 ಪೆನ್ಸಿಲ್ಗೆ 2 ರೂಪಾಯಿ ಆದರೆ ಒಂದು ಪೆನ್ಸಿಲ್ಗೆ 1 ರೂಪಾಯಿ, 4 ಪೆನ್ಸಿಲ್ಗೆ 4 ರೂಪಾಯಿ, 1 ಪೆನ್ನಿಗೆ 2 ರೂಪಾಯಿ, 2 ಪೆನ್ನಿಗೆ 4 ರೂಪಾಯಿ, 4 + 4 8. ಹಾಕ್ರಿ ಉತ್ತರ.